ಸಿಎಂ ಗಾದಿ ಫೈನಲ್ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ. ಒಂದೇ ಒಂದು ಸ್ಥಾನ ಬರೋಬ್ಬರಿ 6 ಹಿರಿಯ ನಾಯಕರು ಫೈಟ್ ಮಾಡ್ತಿದ್ದಾರೆ ಆ ಒಂದು ಸ್ಥಾನಕ್ಕಾಗಿ. ಡಿಕೆಶಿ ಬಣಕ್ಕೆ ಕೊಡೋದಾ ಅಥವಾ ಸಿದ್ದರಾಮಯ್ಯ ಬಣಕ್ಕೆ ಕೊಡೋದಾ ಅನ್ನುವಂತಹ ಪ್ರಶ್ನೆ ಈಗ ಹೈಕಮಾಂಡ್ಗಿರುವಂತದ್ದು. ಯಾರಿಗೆ ಸಿಗಲಿದೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೇರುವಂತಹ ಭಾಗ್ಯ? ಆ 6 ನಾಯಕರ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಿದೆ ಹೈಕಮಾಂಡ್. ವರಿಷ್ಠರ ಅಂಗಳದಲ್ಲಿ ಜಾತಿ ಲೆಕ್ಕಾಚಾರದ್ದೇ ಈಗ ದೊಡ್ಡ ಚರ್ಚೆಯಾಗ್ತಾ ಇದೆ. ಹೈಕಮಾಂಡ್ನ ಒಳಗುಟ್ಟು ಮತ್ತು ಜಾತಿ ಲೆಕ್ಕಾಚಾರ ಏನಿದೆ ಅನ್ನುವಂತಹ ಪ್ರಶ್ನೆ ಈಗ ರಾಜಕಾರಣದಲ್ಲಿ. ಜಾತಿ ಕಾಂಬಿನೇಷನ್ ಆಧಾರದ ಮೇಲೆ ಅಧ್ಯಕ್ಷರ ಆಯ್ಕೆಗೆ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಹಿಂದ ನಾಯಕನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವಂತಹ ಹೈಕಮಾಂಡ್ ಈಗ ಕೆಪಿಸಿಸಿ ಪೀಠಕ್ಕೆ ಅಹಿಂದ ನಾಯಕನಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಿಎಂ ಗಾದಿ ಫೈನಲ್ ಆಗಿದೆ. ಆದ್ರೆ ಇನ್ನೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಒಂದೇ ಒಂದು ಸ್ಥಾನಕ್ಕೆ ಬರೋಬ್ಬರಿ 6 ಹಿರಿಯ ನಾಯಕರ ಫೈಟ್ ಈಗ. ಡಿಕೆ ಬಣಕ್ಕೆ ಕೊಡ್ಬೇಕಾ ಅಥವಾ ಸಿದ್ದರಾಮಯ್ಯ ಬಣಕ್ಕೆ ಕೊಡ್ಬೇಕಾ ಅನ್ನುವಂತಹ ಪ್ರಶ್ನೆ ಇದೆ. ಯಾರಿಗೆ ಸಿಗಲಿದೆ ಕೆಪಿಸಿಸಿ ಅಧ್ಯಕ್ಷ ಗಾದಿಗೇರುವಂತಹ ಭಾಗ್ಯ? ಆ 6 ನಾಯಕರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಹೈಕಮಾಂಡ್. ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರ ಅಂಗಳದಲ್ಲಿ ಜಾತಿ ಲೆಕ್ಕಾಚಾರದ್ದೇ ಈಗ ದೊಡ್ಡ ಚರ್ಚೆಯಾಗ್ತಾ ಇದೆ. ಹೈಕಮಾಂಡ್ನ ಒಳಗುಟ್ಟು ಮತ್ತು ಜಾತಿ ಲೆಕ್ಕಾಚಾರ ಏನಿದೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇರುವಂತದ್ದು. ಜೊತೆಗೆ ಜಾತಿ ಕಾಂಬಿನೇಷನ್ ಆಧಾರದ ಮೇಲೆ ಅಧ್ಯಕ್ಷರ ಆಯ್ಕೆಗೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಹಿಂದ ನಾಯಕನನ್ನೇ ಈಗ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಈ ಹಿನ್ನೆಲೆಯಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಹಿಂದ ನಾಯಕನನ್ನೇ ಸೂಚಿಸಬೇಕು ಅನ್ನುವಂತಹ ಹಂಬಲವನ್ನ ಇಟ್ಕೊಂಡಿರುವಂತದ್ದು. ಗಮನಿಸ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಇವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಉತ್ತರ ಕರ್ನಾಟಕ ಹಾಗೂ ದಲಿತ ಸಮುದಾಯದ ಪ್ರಬಲ ಧ್ವನಿಯಾಗಿದ್ದಾರೆ. ಬರೋಬ್ಬರಿ 6 ಬಾರಿ ಶಾಸಕರಾಗಿರುವಂತಹ ಸಾಹುಕಾರ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವಂತಹ ಪ್ರಬಲ ನಾಯಕರಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸಾಹುಕಾರ್ ಅವ್ರಿಗೆ ಹಿಡ್ತಾ ಇದೆ. ಎಲ್ಲೂ ಕೂಡ ಅವರು ಹಿಡಿತವನ್ನ ಬಿಟ್ಕೊಟ್ಟಿಲ್ಲ. 6 ಬಾರಿ ಶಾಸಕರಾಗಿರುವಂತದ್ದು. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಇವರಿಗೆ ಹಿಡಿತ ಇಲ್ಲ. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹೆಸರಿದೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬರುವಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರಬಲ ಸಮುದಾಯಗಳನ್ನ ಕೊಂಡೊಯ್ಯೋದೇ ಈಗ ಸವಾಲಾಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರಿಗೆ. ಇನ್ನ ಎರಡನೇದಾಗಿ ಈಶ್ವರ್ ಖಂಡ್ರೆ ಬಾಲ್ಕಿ ಕ್ಷೇತ್ರದಿಂದ 4 ಬಾರಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಸಚಿವರಾಗಿ ಕೆಲಸ ಮಾಡಿರುವಂತಹ ಅನುಭವ ಕೂಡ ಇದೆ ಖಂಡ್ರೆ ಅವರಿಗೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಹಿಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಆದ್ರೆ ಇವ್ರಿಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಹಿಡ್ತಾ ಇಲ್ಲ. ಬಾಲ್ಕಿ ಕ್ಷೇತ್ರದಿಂದ ಈಗ ಆಲ್ರೆಡಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಬಲ ಲಿಂಗಾಯತ ಸಮುದಾಯದಲ್ಲಿ ಇವರು ಗುರುತಿಸಿಕೊಂಡಿದ್ದಾರೆ, ಪ್ರಬಲ ನಾಯಕರಾಗಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಸಚಿವರಾಗಿ ಕೆಲಸ ಮಾಡಿದ ಅನುಭವ ಕೂಡ ಇದೆ. ಮತ್ತೊಬ್ರು ಬಿಕೆ ಹರಿಪ್ರಸಾದ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಅನುಭವ ಕೂಡ ಇದೆ. ಹರಿಯಾಣ, ಬಂಗಾಳ, ಗುಜರಾತ್ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ರು. ಆದ್ರೆ ಒಂದೇ ಒಂದು ಚುನಾವಣೆಯನ್ನ ನೇರವಾಗಿ ಇದುವರೆಗೂ ಕೂಡ ಗೆದ್ದೇ ಇಲ್ಲ. ರಾಜ್ಯಸಭೆ ಇಲ್ಲವೇ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದ್ದಾರೆ, ಅನುಭವ ಕೂಡ ಇರುವಂತದ್ದು. ಸಂತೋಷ್ ಲಾಡ್ ಮೋದಿ ಕಟ್ಟು ಟೀಕಾಕಾರರಾಗಿರುವಂತಹ ಸಂತೋಷ್ ಲಾಡ್ ಅವರು 3 ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯನವರ ನಂಬಿಕೆಯ ಬಂಟ ಅಂತ ಗುರುತಿಸಿಕೊಂಡಿದ್ದಾರೆ. ಮೋದಿ ಅವರನ್ನ ಕಟುವಾಗಿ ಟೀಕೆಯನ್ನ ಮಾಡೋದು ಸಂತೋಷ್ ಲಾಡ್ ಅವರು 3 ಬಾರಿ ಶಾಸಕರಾಗಿದ್ದಾರೆ. ಜೊತೆಗೆ ಶಿವರಾಜ್ ತಂಗಡಗಿ ಕನಕಗಿರಿಯಿಂದ 3 ಬಾರಿ ಶಾಸಕರಾಗಿದ್ದಾರೆ. ಸಚಿವರಾಗಿ ಕೆಲಸ ಮಾಡಿರೋ ಅನುಭವ ಕೂಡ ಇದೆ ಶಿವರಾಜ್ ತಂಗಡಗಿ ಅವರಿಗೆ. ಹೊಸ ಪ್ರಯೋಗಕ್ಕೆ ಮುಂದಾದ್ರೆ
ತಂಗಡಿಗೆಗೆ ಈಗ ಲಕ್ ಒಲಿದಿದೆ. ಇತಿಹಾಸದಲ್ಲೇ ಬೋವಿಗಳಿಗೆ ಕೆಪಿಸಿಸಿ ಸಾರಥ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಒಕ್ಕಲಿಗ ಜೊತೆಗೆ ಲಿಂಗಾಯತರ ವಿಶ್ವಾಸ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಇವರಿಗೇನಾದ್ರೂ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ, ಜಮೀರ್ ಅಹಮದ್ ಖಾನ್ 4 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಇತಿಹಾಸದಲ್ಲಿ ಮುಸ್ಲಿಮರಿಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಸ್ಥಾನ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯದ ಕಾರಣಕ್ಕೆ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಜಮೀರ್ ಅಹಮದ್ ಖಾನ್ ಅವರಿಗೆ. ಆದ್ರೆ ದಾವಣಗೆರೆ ದಂಗಲ್ನಿಂದ ಹಿನ್ನಡೆಯಾಗಬಹುದು. ಸಂಪುಟ ಸರ್ಕಸ್ ನಡುವೆಯೇ ಆಡಿಯೋ ಈಗ ಸ್ಫೋಟಗೊಂಡಿರುವಂತದ್ದು.